ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ನೆಚ್ಚಿನ ಶಿಕ್ಷಕಿ ಪುಷ್ಪಲತಾ. ಕ್ರಿಯೇಟಿವ್ ಕನ್ನಡ ಚಾನೆಲ್ಗೆ ಸ್ವಾಗತ. ಬನ್ನಿ, ಇವತ್ತು ಕಾಗುಣಿತ ಅಥವಾ ಗುಣಿತಾಕ್ಷರ ಎರಡನ್ನು ಒಂದೇ ಪದಗಳಿಂದ ನಾವು ಬೇರೆ ಬೇರೆ ರೀತಿಯಾದ ಪದಗಳಿಂದ ಗುರುತಿಸ್ತೀವಿ, ಅದರ ಅರ್ಥ ಒಂದೇ. ಕಾಗುಣಿತ ಅಂದರೂ ಒಂದೇ, ಗುಣಿತಾಕ್ಷರ ಅಂದರೂ ಒಂದೇ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಅಸ್ವರ ಚಿಹ್ನೆ ನೋಡಿ, ಇದನ್ನು ತಲಕಟ್ಟು ಅಂತ ಹೇಳಿಬಿಟ್ಟು ಕರಿತೀವಿ. ಜು ಪ್ಲಸ್ ಆ ಇಸ್ ಈಕ್ವಲ್ ಟು ಜ. ಮು ಪ್ಲಸ್ ಆ ಇಸ್ ಈಕ್ವಲ್ ಟು ಮ. ಯು ಪ್ಲಸ್ ಆ ಇಸ್ ಈಕ್ವಲ್ ಟು ಯ. ಘ ಪ್ಲಸ್ ಆ ಇಸ್ ಈಕ್ವಲ್ ಟು ಘ. ನೋಡಿ, ಈ ಸ್ವರ ಚಿಹ್ನೆಯ ಅಕ್ಷರಗಳ ಏನು ಆ ಅಕ್ಷರ ಇದೆ, ಈ ಒಂದು ಅಕ್ಷರದಲ್ಲೇ ಆ ಶಬ್ದವನ್ನು ನಾವು ಗುರುತಿಸ್ಬೋದು. ನೋಡಿ, ಎಕ್ಸಾಂಪಲ್: ಮ, ಅ, ಜ, ಅ, ಯ, ಅ, ಘ, ಅ. ಈ ಸ್ವರ ಚಿಹ್ನೆ ಇದರೊಳಗಡೆನೇ ಅಡಗಿದೆ. So in this letter only you can recognize of this letter of the sound of talakattu. ಬನ್ನಿ, ಅಲ್ಪಪ್ರಾಣ ಮಹಾಪ್ರಾಣ, ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ. ಎಷ್ಟೋ ಜನಕ್ಕೆ ಇದರದ್ದು ಕನ್ಫ್ಯೂಷನ್ ಇರುತ್ತೆ. ಇದು ಬಹಳ ಸಿಂಪಲ್ಲು. ನಾವು ಹೇಳ್ಕೊಡುವಾಗಲೇ ಅಲ್ಪಪ್ರಾಣ ಮಹಾಪ್ರಾಣ, ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ. ಅಲ್ಪಪ್ರಾಣ ಹೇಗೆ ಸೌಂಡ್ ಮಾಡೋದು, ಇದನ್ನು ಕ ವರ್ಗ ಅಂತ ಕರಿತೀವಿ. ಕ, ಖ, ಗ, ಘ, ನ್ಯ. ಚ, ಛ, ಜ, ಝ, ಇನ್ಯ. ಟ, ಠ, ಡ, ಢ, ಣ. ತ, ಥ, ದ, ಧ, ನ. ಪ, ಫ, ಬ, ಭ, ಮ. ಯ, ರ, ಲ, ವ, ಶ, ಶ, ಸ, ಹ, ಳ. ಎಷ್ಟೋ ಜನ ಮಕ್ಕಳು ಕನ್ಫ್ಯೂಷನ್ ಆಗ್ತಾರೆ. ಈವನ್ ಚಿಕ್ಕ ಮಕ್ಕಳಿಂದ ಹೈಸ್ಕೂಲ್ ಬರೋ ಮಕ್ಕಳವರೆಗೂ ಅಲ್ಪ ಪ್ರಾಣನ ಗುರುತಿಸ್ಬೇಕು, ಮಹಾಪ್ರಾಣನ ಕಂಡುಹಿಡ್ಕೋಬೇಕು. ಈ ಎರಡೂ ರೆಕಗ್ನೈಸು ಪ್ರಾಪರಾಗಾದರೆ ಖಂಡಿತ ನೀವು ಬರವಣಿಗೆಯಲ್ಲಿ ತಪ್ಪನ್ನು ಮಾಡೋದೇ ಇಲ್ಲ. ಇದನ್ನು ಗುರುತಿಸ್ಕೊಂಡೇ ನೀವು ಗುರುತಿಸ್ಕೊಂಡು ಹೋದ ನಂತರ ಅದನ್ನು ನೀವು ಮನನ ಮಾಡ್ಕೊಳ್ಳಿ. ಯಾವಾಗಲೂ ಕೂಡ ಎಷ್ಟು ಲಿಸನ್ ಮಾಡ್ತೀರಾ, ಅದಕ್ಕೆ ನಾವು ಕನ್ನಡ ಭಾಷೆಯಲ್ಲಿ ಅಂದರೆ ನಮಗೆ ಭಾಷೆಯಂತೆ ತೊಗೊಂಡ್ರೆ LSRW ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ಕೇಳಿಸ್ಕೋಬೇಕು, ಲಿಸನಿಂಗ್ ಸ್ಕಿಲ್ ಕರೆಕ್ಟಾಗಿರಬೇಕು. ಅದಾದಮೇಲೆ ನೀವು ಅದನ್ನು ಸ್ಪೀಕ್ ಮಾಡಬೇಕು. ಅಕ್ಷರಗಳ ಶಬ್ದ ಉಚ್ಚಾರಣೆ ಏನಿದೆ ಅದು ಅನುಸಾರವಾಗಿ ನೀವು ಅದನ್ನು ಸೌಂಡ್ ರೆಕಗ್ನೈಸ್ ಮಾಡಬೇಕು, ಹೇಳಬೇಕು. ಅದಾದಮೇಲೆ ಅದೇ ರೀತಿಯಾಗಿ ಯಥಾವತ್ತಾಗಿ ರೀಡಿಂಗ್ ಮಾಡಬೇಕು. ರೀಡಿಂಗ್ ಆದ ನಂತರ ರೈಟಿಂಗ್ ಸ್ಕಿಲ್ಗೆ ಜಂಪ್ ಆಗಬೇಕು. ಈ 4 ಸ್ಕಿಲ್ಸ್ ಏನಿದೆ ಬಹಳ ಇಂಪಾರ್ಟೆಂಟು. ಅದ್ರ ಪ್ರಕಾರ ಮಾಡಿದ್ರೆ ನನ್ನ ಪ್ರಕಾರ ನಮ್ಮ ಭಾಷೆ ತುಂಬ ಸುಂದರವಾಗಿದೆ ಹಾಗೂ ಸುಲಭವಾಗಿ ಸರಳವಾಗಿ ಕಲಿಯುವುದು. ಈವನ್ ನಾರ್ತ್ ಇಂಡಿಯನ್ಸು ತುಂಬ ಜನ ಪೇರೆಂಟ್ಸ್ ಹೇಳ್ತಾರೆ, ಇಲ್ಲ ಮ್ಯಾಮ್ ಕಷ್ಟ ಅಂತ. ನಾ ಹೇಳೋದು ಒಂದೇ, ಫಸ್ಟು ಭಾಷೆಯನ್ನು ಕೇಳಿಸ್ಕೊಳ್ಳಿ. ನೀವು ಒಂದಷ್ಟು ವರ್ಷ ಕೇಳಿಸ್ಕೊಳ್ತಾ ಬನ್ನಿ. ತದಾದ ನಂತರ ಅದೇ ಆ ಭಾಷೆ ಉಚ್ಚಾರಣೆ, ಆ ಸ್ಪೀಕಿಂಗ್ ಸ್ಕಿಲ್ಲಲ್ಲಿ ನಾವು ಮಾತಾಡಲಿಕ್ಕೆ ಭಾಳ ಸುಲಭ ಆಗುತ್ತೆ. ಮಾತಾಡ್ತಾ ಅದನ್ನು ನಾವು ಸ್ಕ್ರಿಪ್ಟ್ನ ಓದಲಿಕ್ಕೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೋಡಿ, ನಾನು ಈ ಆ ಸ್ವರ ಚಿಹ್ನೆಗೆ ರಾಜ ತಗೊಂಡಿದ್ದೀನಿ. ಇದೇ ಸಿಂಬಲ್ ಚಿಹ್ನೆನ ನೀವು ಇಲ್ಲಿ ಗುರುತಿಸ್ಬೋದು. ನೋಡಿ, ಅರಸ, ಇವನು ಅರಸ. ಇವನು ಬಂದು ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ಇದು ಯಾವ ಲಿಂಗಕ್ಕೆ ಬರುತ್ತೆ ಅಂದರೆ ಪುಲ್ಲಿಂಗ. ಸೊ ಇವನು ಅವನನ್ನ ರೆಕಗ್ನೈಸ್ ಮಾಡಲಿಕ್ಕೆ ನಾವು ಇವನು ಪ್ರೊನೌನ್ನ ಸರ್ವನಾಮವನ್ನು ಬಳಸ್ತೀವಿ. ಇವನು ರಾಜ, ಅರಸ, ರಾಜ, ನೃಪ ಇವೆಲ್ಲವೂ ಕೂಡ ಸಿನೋನಮ್, ಸಮಾನಾರ್ಥಕ ಪದಗಳು. ಬನ್ನಿ ಹಾಗಾದರೆ ಈ ಕಾಟುಳಲ್ಲಿ ಎಷ್ಟು ಪದಗಳನ್ನ ನಾನು ಮಾಡಿದ್ದೀನಿ ಹಾಗೂ ಎಷ್ಟು ಸುಲಭವಾಗಿ ಓದ್ಬೋದು, ಬರಿಬೋದು ಅಂತ ತಿಳಿಸ್ಕೊಡ್ತೀನಿ. ಆ ಪದಗಳಲ್ಲಿ ಕರಗ, ಬ್ಯಾಂಗ್ಳೂರ್ ಫೆಸ್ಟಿವಲ್. ಖಗ, ನೋಡಿ ನನ್ನ ಮಹಾಪ್ರಾಣದ ಉಚ್ಚಾರಣೆ ಹೇಗಿದೆ. ಖಗ ಮೀನ್ಸ್ ಬರ್ಡ್. ಝಳ, ಸನ್ಶೈನ್, ಆ ನೀರಿನ ಮೇಲೆ ಸನ್ಶೈನ್ ಬೀಳೋದನ್ನು ನಾವು ಝಳ ಅಂತ ಕರಿತೀವಿ. ಐದಳ, 5 ಪೆಟಲ್ಸ್ ಅಥವಾ ಐಬಿಸ್ಕಸ್. ಫಲ, ಫ್ರೂಟ್ಸ್. ಹಯ, ಹಾರ್ಸ್. ಶರ, ಆ್ಯರೋ. ಢಣ ಢಣ, ಸ್ಕೂಲಲ್ಲಿ ಗಂಟೆ ಶಬ್ದ ಆಗ್ತಿದ್ದಂಗೆ ಊಟಕ್ಕೆ ಟೈಮ್ ಆಯಿತು, ಮನೆಗೆ ಟೈಮ್ ಆಯಿತು ಅಂತ ಹೇಳ್ತೀವಲ್ವ, ಢಣ ಢಣ. ಭಟ, ಕಿಂಗ್ ಸರ್. ಕಿಂಗನ್ನು ನಾವು ಭಟ ಅಂತಲೂ ಕರಿತೀವಿ. ಸಲಗ, ಆನೆ ಅಥವಾ ಎಲಿಫೆಂಟ್. ಕಳಸ, ಪೂಜಾ ಒಂದು ದೇವ್ರ ಮನೆಯಲ್ಲಿ ನಾವು ಕಳಸವನ್ನು ಕಾಣ್ತೀವಿ. ಜಠರ, ಇಂಟೆನ್ಸ್ಟೈನ್. ಅಂಗಳ, ಲಿವಿಂಗ್ ಏರಿಯಾ. ಕಂಬ, ಪಿಲ್ಲರ್. ಕಣ,
ಫಾರ್ಮರ್ಸು ರೈತರು ಎಲ್ಲವೂ ಕೂಡ ಬೆಳೆದಿದ್ದನ್ನು ಒಂದು ಕಣರಾಶಿಯನ್ನು ಮಾಡ್ತಾರೆ, ಅದನ್ನು ನಾವು ಕಣ ಅಂತ ಕರಿತೀವಿ. ವನ ಫಾರೆಸ್ಟ್. ಔಷಧ ಮೆಡಿಸನ್. ಸಿ ನಾನು ಮಹಾಪ್ರಾಣಾಕ್ಷರನ ಯಾವ ರೀತಿ ಓದ್ತಾ ಇದ್ದೀನಿ? ಔಷಧ ಔಷಧ. ನಯನ ಐಸ್. ರಥ ಚಾರಿಯಟ್. ಜನ ಪೀಪಲ್. ನೋಡಿ ನಾನು ಯಾವ ರೀತಿ ಓದಿದ್ದೆ ಅದೇ ರೀತಿಯಾಗಿ ನೀವು ಫಸ್ಟು ಪ್ರಾಕ್ಟೀಸ್ ಮಾಡಿ ಮತ್ತು ಬರೆಯುವಾಗ ಹೇಳ್ತಾ ಬರೀರಿ. ಖಂಡಿತ ನಿಮಗೆ ಸುಲಭ ಆಗುತ್ತೆ. ನಾನು ಸುಮಾರು 5 ವರ್ಷಗಳಿಂದ ಈ ಒಂದು ಕಾನ್ಸೆಪ್ಟನ್ನ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಬಹಳ ಸುಲಭವಾಗಿ ರೆಕಗ್ನೈಸ್ ಮಾಡ್ತಾರೆ, ಬರೀತಾರೆ. ಇದು ನನ್ನ ಮಕ್ಕಳಲ್ಲೂ ಕೂಡ ನಾನು ಅಪ್ಲೈ ಮಾಡಿದ್ದೀನಿ. ನನ್ನ ಮಗಳಲ್ಲಿ ತುಂಬ ಚೆನ್ನಾಗಿ ಗುರುತಿಸ್ತಾರೆ. ನಮ್ಮ ಕನ್ನಡ ಭಾಷೆಯನ್ನು ಆದಷ್ಟು ಸುಲಭವಾಗಿ ಸರಳವಾಗಿ ತಲುಪಿಸೋದಕ್ಕೆ ಒಂದು ಪ್ರಯತ್ನ ಎಲ್ಲರಿಂದನೂ ಸಾಧ್ಯ ಮಾಡಬೇಕು. ಇದೊಂದು ನನ್ನ ಸಣ್ಣ ಪ್ರಯತ್ನ ಆಗಿದೆ. ಸೊ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.